ನೋಡ್ಬೋದು ಎಲ್ಲ ಲೈಟ್ಸ್ ಹಾಕಿದೀವಿ, ಎಲ್ಲ ಫಿಟ್ಟಿಂಗ್ಸ್ ಹಾಕಿದೀವಿ. ಅಷ್ಟರಲ್ಲಿ ಕತ್ಲೆ ಆಗಿತ್ತು. ಏನು ಮಾಡೋಕ್ಕಾಗಲ್ಲ, ಕತ್ಲೆ ಆಯ್ತು ಅಂತ. ಯಾಕೆ ಅಂದರೆ ಇದ್ದಿದ್ದೊಂದು 2 ಲೈಟ್ನ ಬಿಟ್ಟು ಹೋಗಕ್ಕಾಗಲ್ಲ. ನೋಡ್ಬೋದು ಅಲ್ಲಿಂದ ಒಂದು ಲೈಟ್ ಹಾಕಿಲ್ಲ. ಯಾಕೆ ಅಂದರೆ ಅಂಗಡಿಯವನು ಕರೆಕ್ಟಾಗಿ ಕೊಟ್ಟಿಲ್ದಿರೋ ಕಾರಣದಿಂದ ಮತ್ತೆ ತಗೊಂಬರಕ್ಕೆ ಕಳಿಸಿದ್ದೀವಿ. ಅದರಿಂದ ಎಲ್ಲ ಮಿಕ್ಕಿದ ಲೈಟಿಂಗು ಎಲ್ಲ ಹಾಕ್ಕೊಂಡು ನೋಡ್ಬೋದು. ಸ್ಟೇರ್ ಕೇಸು ಪೂರ್ತಿ ಏನೇನಿದೆ ಎಲ್ಲದ್ರದ್ದು ಲೈಟ್ ಫಿಟ್ಟಿಂಗ್ಸ್ ಕೂಡ ಆಗಿದೆ. ನೋಡ್ಬೋದು ಲೈಟ್ಸ್ ಎಲ್ಲ ಆನ್ ಆಗಿದೆ. ಹಾಗೆ ನೋಡ್ಬೋದು ಇಲ್ಲಿ ಕ್ಯಾಂಡೇರಿಯರ್ ಅಥವಾ ಹ್ಯಾಂಗಿಂಗ್ ಲೈಟ್ ಅಂತ ಕರೀತಾರೆ. ನೋಡ್ಬೋದು ಅದನ್ನ ಸಮೇತ ನೇತಾಕ್ತಾ ಇದ್ರು. ಹಂಗೆ ನಾವು LED ಸ್ಟ್ರಿಪ್ಸ್ ಅಥವಾ ಏನು ರೋಪ್ ಲೈಟ್ ಇದೆ ಅದನ್ನ ಹಾಕಿರೋದನ್ನ ನೀವು ನೋಡ್ಬೋದು. ಎಲ್ಲ ಲೈಟ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಪ್ರತಿಯೊಂದನ್ನು ಇದು ಕೆಳಗಡೆ ಫ್ಲೋರ್ದು ನೋಡ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನಮ್ಮ ಕಾರ್ಪೆಂಟರ್ಗಳು ಸಮೇತ ಅವ್ರ ಕೆಲಸ ಮಾಡ್ತಾ ಇದ್ರು. ಹಾಗೆ ನೋಡ್ಬೋದು ನಾವು ಹಾಕಿರೋ ಲೈಟ್ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ನೋಡ್ಬೋದು. ಇವಾಗ ಸಖತ್ತಾಗಿ ಕಾಣಿಸ್ತಿತ್ತು ಮಾತ್ರ ಮೇಲ್ಗಡೆ. ಇನ್ನು ಪೇಂಟಿಂಗ್ ಆದರೆ ಫುಲ್ ಕೋಟಿಂಗ್ ಪೂರ್ತಿ ಸಖತ್ತಾಗಿ ಕಾಣಿಸುತ್ತೆ. ನೋಡ್ಬೋದು ಹ್ಯಾಂಗಿಂಗ್ ಲೈಟ್ ಕೂಡ ಆಲ್ರೆಡಿ ರೆಡಿ ಆಯಿತು.